ಸಾರ್ವಜನಿಕರಿಗೆ ನಮ್ಮ ರೈತರ ಫಲವತ್ತಾದ ಭೂಮಿಯನ್ನ ಕೆಡಿಪಿ ಸಂಸ್ಥೆಯು ಭೂಸ್ವಾಧೀನ ಪಡಿಸಿಕೊಂಡಿರುವ ಬಗ್ಗೆ ನಾವು ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಎಲ್ಲ ನಮ್ಮ ನಾಯಕರು ಜೊತೆಗಿದ್ದಾರೆ. ಮುಖ್ಯವಾಗಿ ನಮ್ಮ ಇಲ್ಲಿನ ರೈತರ ಸಂಬಂಧಿತ ಸಭೆಗೆ ನಮ್ಮ ತಾಲೂಕಿನ ರೈತರಲ್ಲಿ ಹೋಗಿ ನಮ್ಮ ಶಾಸಕರಾದ ಶಿವಣ್ಣರಲ್ಲಿ ಹೋದಾಗ ಫಸ್ಟ್ ಬಂದರೆ ಅವರು ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನಲ್ಲಿ ಭೂಸ್ವಾಧೀನ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಬಿಡೋದಿಲ್ಲ, ನಾನು ನಿಮ್ಮ ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಹೋದ ತಕ್ಷಣ ಎಲ್ಲ ನಮ್ಮ ರೈತರು ಮತ್ತು ರೈತರ ಮುಖಂಡರಿಗೆ ಹೋದಾಗ ನಮ್ಮ ಶಾಸಕರು ಕೂಡಲೇ ಈ ಒಂದು ಸಮಾಲೋಚನೆ ಸಭೆ ಮಾಡಬೇಕು ಮತ್ತು ತಹಸೀಲ್ದಾರ್ ಮಾಡಿ ಒಂದು ಸಭೆಯನ್ನು ಫಿಕ್ಸ್ ಮಾಡಿದ್ದಾರೆ. ಮೊದಲಿಗೆ ನಮ್ಮ ಸಮಿತಿ ವತಿಯಿಂದ ನಮ್ಮ ಶಾಸಕರಾದ ಶಿವಣ್ಣಗೆ ಎಂದು ಉದ್ಯೋಗ ಮಿತ್ರ ಅಂದ್ಬಿಟ್ಟು ಅವರು ಸ್ಟಾರ್ಟ್ ಮಾಡಿದ್ರು. ಉದ್ಯೋಗ ಕೊಡಬೇಕು ಎಲ್ರಿಗೂ, ರೈತರ ಇದ್ದಾರೆ ಎಲ್ಲರೂ ಅಂದ್ಬಿಟ್ಟು ಕರ್ನಾಟಕ ವಿಶಾಲವಾದ ಕರ್ನಾಟಕ ಬೆಳಿಬೇಕು ಅಂದ್ಬಿಟ್ಟು ಆ ಟೈಮಲ್ಲಿ 28ರಲ್ಲಿ ಆಗಲೇ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಹಂತವಾಗಿ ಇದುವರೆಗೂ 6 ಹಂತದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಈಗಲೇ ಕಬಳಿಸ್ಕೊಂಡಿದ್ದಾರೆ. ಎಷ್ಟೋ ಸುಮಾರು 4,000 ಎಕರೆ ನಾವು ಕಬಳಿಸ್ಕೊಂಡಿದ್ದಾರೆ ಇವತ್ತು. ಅದರಲ್ಲಿ ಇವತ್ತು ನಾವು 20 ಲಕ್ಷ ಕಾರ್ಮಿಕರು ಆನೇಕಲ್ ತಾಲೂಕಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಮಿನಿಮಮ್ ನಮ್ಮ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇವತ್ತು ಯಾವುದೇ ಆನೇಕಲ್ ತಾಲೂಕು ಬಿಟ್ರೆ ಯಾವುದೋ ಬೆಂಗಳೂರು ಜಿಲ್ಲೆಯಲ್ಲಿ ಆ ತರ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಲ್ಲ. ಮಕ್ಕಳ ಭವಿಷ್ಯ ಮುಂದೆ ಏನಾಗುತ್ತೆ ಅವರಿಗೆ ಅರಿವಿನಂದಿರ ಇವತ್ತು ಭೂಸ್ವಾಧೀನ ಹಿಡಿದಿದ್ದಾರೆ. ಮತ್ತು ಈಗ ನಾವು ಹುಟ್ಟು ಬೆಳೆದಿರುವ ಆನೇಕಲ್ ತಾಲೂಕಿನ ಮಕ್ಕಳ ಅಭಿವೃದ್ಧಿಗೆ, ಮುಂದಿನ ಪೀಳಿಗೆಗೆ ಇವತ್ತು ಆಗಿರೋ ಕೆರೆಗಳು ಸಮೃದ್ಧಿಯಾದ ಕೆರೆಗಳಿತ್ತು. ಆನೇಕಲ್ ತಾಲೂಕಿನಲ್ಲಿ 238 ಕೆರೆಗಳಿರೋದು ಸತ್ಯನೇ. ಆದ್ರೆ ಇವತ್ತು ಎಲ್ಲ ಕಲ್ಮಶ ಆಗಿ ಫ್ಯಾಕ್ಟರಿಗಳು ಮಾಡಿ, ಕಾರ್ಖಾನೆಗಳು ಮಾಡಿ ಇವತ್ತು ಇಲ್ಲ ಸಲ್ಲದ ಎಲ್ಲ ನೀರು, ಕೊಳಚೆ ನೀರು ಇರ್ಬೋದು, ರಾಸಾಯನಿಕ ಇರ್ಬೋದು, ಎಲ್ಲಾನು ಬಿಟ್ಟು ಇವತ್ತು ಕಬ್ಬು ನಾರ್ತಾ ಇದೆ. ಇವತ್ತು ಇದಕ್ಕೆ ಯಾರು DC ಸಾಹೇಬ್ರೆ ಹೊಣೆ, ನಮ್ಮ ಆನೇಕಲ್ ತಾಲೂಕಿನ ಶಿವಣ್ಣವರು ಹೊಣೆ ಇವತ್ತು, ಬೇರೆಯವರೆಲ್ಲ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಎಲ್ಲರೂ ಗೊತ್ತು, ಸರ್ಕಾರನೇ, ನಾನು ಸರ್ಕಾರನೇ. ಆದ್ರೆ ಅದಕ್ಕೆ ನಾವು ಜನಪ್ರತಿನಿಧಿಗಳಾಗಿ ನಾವು ನೇಮಿಸಿರೋದು ನಮ್ಮ ಶಿವಣ್ಣವರು ಗಮನಕ್ಕೆ ತರ್ತಾ ಇದೀವಿ. ನಾವು ಇದನ್ನ ಫಸ್ಟ್ ಕಂಟ್ರೋಲ್ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನೀರು ಕುಡಿಯೋ ನೀರು ಇವತ್ತು ಬಿಸ್ಲರಿಯಾಗಿ ಮನೆಯಲ್ಲಿ ಕುಡಿತಾ ಇದ್ದೀವಿ. ಯಾರಲ್ಲೂ ಡೈರೆಕ್ಟ್ ಆಗಿ ಇವತ್ತು ಬರಗಾಲಿಂದ ನೀರು ಕುಡಿತಾ ಇಲ್ಲ. ಆ ಪರಿಸ್ಥಿತಿ ಇವತ್ತು ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ. ಇದು ಸತ್ಯವಾದ ಮಾತು. ಏನಪ್ಪ ಇದಕ್ಕೆ ಏನ್ ಹೇಳ್ತೀರಪ್ಪ ರೈತರೆ? ಈ ಮಾತು ನಾನು ಒಬ್ಬನಿಲ್ಲ, ಎಲ್ಲ ಅನುಭವಿಸ್ತಾರೆ ಪ್ರತಿಯೊಬ್ಬರು. ನೀವಿರ್ಬೋದು, ನಾವಿರ್ಬೋದು. ಇವತ್ತು ಆ ಸ್ಥಿತಿ ತಲುಪಿರೋದಕ್ಕೆ ಕಾರಣ ಯಾರು? ಕೈಗಾರಿಕೆಗಳು. ಇಷ್ಟು ಇದ್ದು ನಮ್ಮ ಎಲೆಕ್ಟ್ರಾನ್ ಸಿಟಿನ ಮಾಡೋದು ನೀವು ಮಾದರಿಯಾಗಿ ಮಾಡಿದ್ದೀರ, ಸಂತೋಷ. ಆನೇಕಲ್ ತಾಲೂಕಲ್ಲಿ ಇವತ್ತು ಯಾವುದೋ ಒಂದು ಮಟ್ಟದಲ್ಲಿ ನಮ್ಮ ಬೆಂಗಳೂರಿಗೆ ಇವತ್ತು ನಾವು ಒಂದು ಹಿರಿಮೆ ಇರೋದಕ್ಕೆ ಆನೇಕಲ್ ತಾಲೂಕೆ ಇದು ಮುಖ್ಯ. ಆದ್ರೆ ಈಗ ಅರಣ್ಯ ಪ್ರದೇಶ ನಮ್ಮ ಆನೇಕಲ್ ತಾಲೂಕಲ್ಲೇ ಇರೋದು. ಇವತ್ತು ಕನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ಬೇರೆ ಎಲ್ಲಿ ಇಲ್ಲ. ಅಷ್ಟು ಸಮೃದ್ಧವಾದ ಇವತ್ತು ಆನೇಕಲ್ ತಾಲೂಕಲ್ಲಿ ಇವತ್ತು KDB ಅವರು ವಶಪಡಿಸ್ಕೊಳ್ಬೇಕು. ಯಾರಿಗೋಸ್ಕರ ಸಭೆ ವಶಪಡಿಸ್ಕೊಂತ ಇದ್ದಾರೆ? ಈಗಲೇ ಇರೋ ಕಾರ್ಖಾನೆಗಳಲ್ಲಿ ಇವತ್ತು ಬೋರ್ಡ್ಗಳು ಹಾಕಿದ್ದಾರೆ. ವಾಂಟೆಡ್ ಡ್ರೈವರ್ಸ್, ಕಾರ್ಮಿಕರು ಎಲ್ಲರನ್ನು ಬೋರ್ಡ್ಗಳು ಬಂದಿದ್ದಾರೆ. ಅವರಿಗೆ ಇವತ್ತು ಮೂಲ ಸೌಕರ್ಯ ನೀವು ಕೊಟ್ಟಿದ್ದೀರಾ? ಯಾರಿಗೆ ಕೊಡೆ? ಸರ್ಕಾರನೂ ಇಲ್ಲ, ನೀವು DC ಸಾಹೇಬ್ರೆ ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ಯಾರು ಹೊಣೆ? ತಗೊಂಡು ತಂತ್ರಗಾರಿಕೆಯನ್ನ ಮಾಡಬಹುದು, ತಂತ್ರಜ್ಞಾನವನ್ನ ತರಬಹುದು. ಮುದ್ದೆ, ಇಡ್ಲಿ, ವಡ, ದೋಸೆ, ಅನ್ನ ಅದು ಕಂಕುಳದಿಂದ ಬರುವಂತದ್ದಲ್ಲ, ಭೂಮಿಯಿಂದಲೇ ಬರಬೇಕು. ಆ ಭೂಮಿ ಕೈ ತಪ್ಪಿದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಬಹಳ ಅನಾಹುತಗಳಾಗ್ತವೆ. ಇದು ಸೂಕ್ಷ್ಮವಾದ ವಿಚಾರ ಅಂತೇಳಿ ಈ ಕಪ್ಪು ಕೋಟು ಇದು ನಿಮ್ಮಗಳಿಂದ ಬರ್ತಿರ್ತಕ್ಕಂಥದ್ದು. ನಿಮ್ಮ ಮಕ್ಕಳು ನಾವು ಕೇವಲ 4 ಗೋಡೆಗಳ ಮಧ್ಯೆ ವ್ಯಾಜ್ಯಗಳನ್ನ ಬಗೆಹರಿಸಿಕೊಂಡು ಬದುಕ್ತಾ ಇರುವಂತದ್ದಲ್ಲ. ಈ ತಾಲೂಕಿನ, ಈ ನಾಡಿನ ಮಕ್ಕಳಿಗೆ, ರೈತರಿಗೆ ಅನ್ಯಾಯ ಆದ್ರೆ ನಾವು ಇದನ್ನ ತೆಗೆದು ಬೀದಿ ಹಿಡಿತೀವಿ ಅನ್ನುವಂತ ಸಂಕೇತ ಈಗಾಗಲೇ ನಾವು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಭೂಸ್ವಾಧೀನವನ್ನ ಖಂಡಿಸಿ
ನಾವು ಒಂದು ಮೆಮೊರಂಡಮ್ ಅನ್ನ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೇವೆ. ಅದನ್ನ ನಮ್ಮ ಅಧ್ಯಕ್ಷರು ಓದೋದ್ರ ಮುಖಾಂತರ ನಿಮ್ಮೆಲ್ಲರ ಪರವಾಗಿ, ವಕೀಲರ ಸಂಘದ ಪರವಾಗಿ ನಾವು ಸರ್ಕಾರ ಯಾವುದೇ ಸಮಸ್ಯೆನಾಗಿರಲಿ ನಾವು ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸ್ತೇವೆ. ನಾವು ಸಹ ಎಲ್ಲ ವಕೀಲರು ಈ ಭಾಗದಲ್ಲಿ ಪ್ರಾಕ್ಟೀಸ್ ಮಾಡೋರು ಎಲ್ಲ ರೈತರ ಕುಟುಂಬದಿಂದ ಬಂದವರೇ. ಹಾಗಾಗಿ ಈಗ ನಮ್ಮ 4 ಹೋಬಳಿಗಳಲ್ಲಿ ಈ ಅಭಿವೃದ್ಧಿ ಅನ್ನುವಂತಕ್ಕಂಥ ಹೆಸರಲ್ಲಿ ಏನು ಭೂಮನ್ನ ಸ್ವಾಧೀನಪಡಿಸ್ಕೊಂಡಿದೆ ಸರ್ಕಾರ, ಅದು ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ 80% ಲ್ಯಾಂಡ್ ಈಗಾಗಲೇ ಅವರು ಭೂ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ. ಒಂದು AHP ಇರ್ಬೋದು, ಇನ್ನೊಂದು ಕಡೆ ಗ್ರೇಡಿಂಗ್ ಇರ್ಬೋದು, ಇನ್ನೊಂದು ಕಡೆ ಈಗ BD ಅಂತ ಹೇಳಿ ಮಾಡೋರು. ಈಗ ಡಿ ಹೋಬಳಿನಲ್ಲಿ ಕೈಗಾರೀಕರಣ ಆದ್ಮೇಲೆ ಈಗ BD ಅಂತ ಹೇಳ್ಬಿಟ್ಟು ಅದೇನು ನಮ್ಗೇನು ಬೋರ್ವೆಲ್ ಏನು ಮಾಡಿಲ್ಲ, ಆದರೆ ಅವರು BD ಅಧಿಕಾರಿಗಳ ಭೂ ಸ್ವಾಧೀನ ಅಧಿಕಾರಿ ಮತ್ತೆ ಈ ನಕ್ಷೆ ಪ್ರಿಪೇರ್ ಮಾಡೋದನ್ನ ಇಂಥ ಅಧಿಕಾರಿಗಳು ಅಂತೇಳಿ ನಿಯೋಜನೆ ಮಾಡಿಬಿಟ್ಟು ಈಗ ಡ್ರೋನ್ ಮುಖಾಂತರ ಸರ್ವೇನು ಸಹ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು ಕಡೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ರೈಲ್ವೆ ಟ್ರ್ಯಾಕ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಹೇಳಿ ಒಂದು ಸ್ವಾಧೀನ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಭೂ ಸ್ವಾಧೀನವನ್ನ ಇಡೀ ರಾಜ್ಯಾದ್ಯಂತ ಮಾಡಿ ಅವರು ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಆದ್ರೆ ಬೆಂಗಳೂರಿಗೆ ಅತಿ ಹತ್ತಿರದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಮೇಲೆ ಈ ಸರ್ಕಾರಕ್ಕೆ ಯಾಕೋ ಗೊತ್ತಿಲ್ಲ, ಬಹಳ ಕೆಟ್ಟದಾಗಿ ನಮ್ಮ ತಾಲೂಕನ್ನ ನಡೆಸ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನನ್ನ ಜಿಲ್ಲಾಧಿಕಾರಿಗಳಿಗೆ ಈಗ ಏನು ತಾವು BDA ಮತ್ತು ಈ ಸ್ವಾಧೀನ ಮಾಡಬೇಕು ಅಂತ ಹೇಳ್ಬಿಟ್ಟು ಉಳಿದಿರ್ತಕ್ಕಂಥ ಜಾಗವನ್ನು ಸಹ ನಾವು ಕಬ್ಜಾ ಮಾಡಬೇಕು ಸರ್ಕಾರದ ಹೆಸರಿನಲ್ಲಿ ಅಂತೇಳಿ ಹೊರಟಿದ್ದೀರಾ, ಅದನ್ನ ತಕ್ಷಣದಿಂದ ಕೈ ಬಿಡಬೇಕು ಅಂತೇಳಿ ನಾವು ತಮಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಒಂದು ಕಡೆ ನಾವು ಒಂದು ಹೈಕೋರ್ಟ್ ಅಲ್ಲಿ, ಬೆಂಗಳೂರು ಹೈಕೋರ್ಟ್ ಅಲ್ಲಿ PIL ಹಾಕಿದ್ವಿ. ಏನು ಅಂತ, ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಕೆರೆಗಳು ಬಿಡ್ತಾ ಇದ್ದಾರೆ, ಕೆರೆಗಳಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ, ಮತ್ತೆ ಅನ್ಟ್ರೀಟೆಡ್ ವಾಟರ್ ಕೆರೆಗಳು ಬಿಡ್ತಾ ಇದ್ದಾರೆ. ಸೊ ಈ ಕೆರೆಗಳೆಲ್ಲ ಹಾಳಾಗ್ತಾ ಇದೆ, ಒತ್ತುವರಿಗಳಾಗ್ತಾ ಇದೆ, ಮತ್ತೆ ಬಫರ್ಸ್ ಬಿಡ್ತಾ ಇಲ್ಲ. ಕೆರೆಗಳಲ್ಲಿ ಯಾವ ಒಂದು ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಕೆರೆ ಸೆಂಟ್ರಲ್ಲಿ ರೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ಕೆರೆ ಸೆಂಟ್ರಲ್ಲಿ ರೋಡ್ ಯಾವ ರೀತಿ ಬಿಟ್ಟರು, ಯಾವ ರೀತಿ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟರು, ಕೆರೆ ಸೆಂಟ್ರಲ್ ರೋಡ್ ಮಾಡ್ಕೊಂಡು ಹೋಗೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು, ಹ್ಯಾಕ್ ಮಾಡ್ಕೊಂಡು ಹೋದ್ರು, ಇದೆಲ್ಲ ಆನೇಕಲ್ ತಾಲೂಕಲ್ಲಿ ನಡೀತಾ ಇರುವಂತ ಒಂದು ದಂಧೆ. ಈ ದಂಧೆಗಳಿಗೆ ಕಡಿವಾಣ ಹಾಕ್ತೀರಾ ನಮ್ಮ ರೈತರ ಜಮೀನುಗಳನ್ನ ಉಳಿಸೋದು ಬಿಟ್ಟು ಕಿತ್ಕೊಂಡು ಮತ್ತೆ ಇಂಡಸ್ಟ್ರೀಸ್ ಮಾಡಿ, ಮತ್ತೆ ಆ ಇಂಡಸ್ಟ್ರೀಸ್ ಇಂದ ಬರ್ತಕ್ಕಂಥ ಪೊಲ್ಯೂಟೆಂಟ್ಸ್ ನ ಕೆರೆಗಳಿಗೆ ಬಿಟ್ಟು ಕೆರೆಗಳಲ್ಲಿ ಎಲ್ಲ ಪೊಲ್ಯೂಷನ್ ಮಾಡಿ, ಮತ್ತೆ ಆ ಗ್ರೌಂಡ್ ವಾಟರ್ ಕೂಡ ಈಗ ಕೆರೆಗಳಲ್ಲಿ ಬೋರ್ವೆಲ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಉಸ್ಕೂರು ಕೆರೆಯಿಂದ ಸುಮಾರು ಹಳ್ಳಿಗಳಿಗೆ ಬೋರ್ವೆಲ್ ಹಾಕಿ ನೀರು ತೆಗೆದುಕೊಂಡು ಹೋಗಿದ್ದಾರೆ. ಉಸ್ಕೂರು ಕೆರೆಯಿಂದನೇ ಅಲ್ಲ, ಎಲ್ಲಾ ಆನೇಕಲ್ ತಾಲೂಕಲ್ಲಿ ಎಲ್ಲಾ ಕೆರೆಗಳಲ್ಲೂ ಕೂಡ ಕುಡಿಯೋ ನೀರಿಗೆ ಬೋರ್ವೆಲ್ ಹಾಕಿರೋದು ಕೆರೆಗಳಲ್ಲೇ ಸರ್. ಸೊ ಈ ಕೆರೆಗಳಲ್ಲಿ ಬಿಡ್ತಕ್ಕಂಥ ನೀರು ಯಾವುದು, ಇಂಡಸ್ಟ್ರೀಸ್ ಇಂದ ಬರ್ತಕ್ಕಂಥ ಕೆಮಿಕಲ್ ವಾಟರ್, ಫಾರ್ಮಾಸ್ಯೂಟಿಕಲ್ ವೇಸ್ಟ್ ವಾಟರ್ ಬರ್ತಾ ಇದೆ. ಆಮೇಲೆ ಅಪಾರ್ಟ್ಮೆಂಟ್ ಇಂದ ಬರ್ತಕ್ಕಂಥ STP ಯಾವ ಲೇಔಟ್ಗಳಲ್ಲಿ STP ಕರೆಕ್ಟಾಗಿ ನಡೀತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾವೊಂದು DC ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನಡೀತಾ ಇದ್ದಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇಲ್ಲ, ನಾವು ಎಲ್ಲ ಇಂಡಸ್ಟ್ರೀಸ್ ಇಂದ ನಾವು ಏನೋ ಒಂದು ಪ್ಯಾರಾಮೀಟರ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಡಿಸ್ಚಾರ್ಜ್ ವಾಟರ್ ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಬೋರ್ಡ್ ಇಂಡಸ್ಟ್ರಿಯಲ್ಸ್ ಇಂದ ಕಲೆಕ್ಟ್ ಮಾಡಿರೋ ವರದಿ ಕೊಟ್ಟರು. ಆಮೇಲೆ ಅಲ್ಲಿರ್ತಕ್ಕಂಥ ಸಾಹೇಬರು, DC ಸಾಹೇಬರು ಒಂದು ಆದೇಶ ಮಾಡಿದ್ರು, ಕಿಸಾನ್ ಸಂಘದವ್ರನ್ನ ರೈತರನ್ನ ಕರ್ಕೊಂಡು ಹೋಗಿ ನೀವು ಫ್ಯಾಕ್ಟರಿಗಳಲ್ಲಿ ಅವ್ರ ಮುಂದೆ ನೀವು ನೀರನ್ನ ತೆಗೆದುಕೊಂಡು ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಅದರ ಜೊತೆಯಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಸೈಂಟಿಸ್ಟ್ಗಳನ್ನ ಕಳಿಸಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಜೊತೆ. ಬಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೊಟ್ಟಿದ್ದು ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿತ್ತು. ಬಟ್ ಅದೇ ಯೂನಿವರ್ಸಿಟಿ ಅವರು ಕೊಟ್ಟಿದ್ದ ಪ್ಯಾರಾಮೀಟರ್ಸ್ ಅಬ್ನಾರ್ಮಲ್ ಟು ಹ್ಯೂಮನ್ ಯೂಸ್ ಅಂತ ಬಂತು. ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ಮ ತಾಲೂಕಲ್ಲಿ ಇವತ್ತೇನು ಆನೇಕಲ್ಲು ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಇದಕ್ಕೆ ನಮಗೆ ರಾಗಿ ನಾಡು, ಡೆಲ್ಲಿಯಲ್ಲಿ ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಹೇಳಿದ್ರು ರಾಗಿ ಖನಿಜ ಬೆಂಗಳೂರು ಅಂತ. ಈಗ ಆನೇಕಲ್ ವಿಶೇಷ ಇದೆ. ನಿನ್ನೆ ನಮ್ಮ ಅಲಯನ್ಸ್ ಕಾಲೇಜಿಂದ ಸ್ಟೂಡೆಂಟ್ ಹೋಗಿದ್ರು, ಮೋದಿ ಅವರು ಕೇಳಿದಾರಂತೆ ಆನೇಕಲ್ ವಿಶೇಷ ಏನು ಅಂತ. ಅವ್ರು ನಿನ್ನೆ ನನಗೆ ಸಿಕ್ಕಿದ್ರು. ಅವ್ರು ಆ ಹುಡುಗ ಹೇಳಿದ್ದಾನೆ
ನಮಗೆ ರಾಗಿ ಬೆಳೆಯೋದೇ ರಾಗಿ ಕಣಜ ಆನೆಕಲ್ಲು. ಆನೆಕಲ್ಗೆ ಅದೇ ಒಂದು ವಿಶೇಷ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗಿ ನರೇಂದ್ರ ಮೋದಿ ಅವರು ಒಪ್ಕೊಂಡ್ರಂತೆ. ಇನ್ನು ಮೂವ್ ಮಾಡಿ, ರೈತರು ಮೂವ್ ಮಾಡ್ಬೇಕು, ಇನ್ನು ಮೂವ್ ಮಾಡಿ ಮುಂದೆ ದೇಶದಲ್ಲೆಲ್ಲ ತಿನ್ಬೇಕು ಅಂತ ಹೇಳಿದ್ರಂತೆ. ಆದ್ರೆ ಇವತ್ತು ನಾವು ರೈತರು 25 ವರ್ಷದಿಂದ ನಾವ್ ಏನ್ ಕೇಳ್ತಾ ಇದ್ವಿ ಅಂದ್ರೆ ನಮ್ಮ ಶಾಸಕರುಗಳನ್ನ ಕೆರೆಗಳಿಗೆ ನೀರು ತುಂಬಿಸಿ ಅಂತ ಕೇಳ್ತಾ ಇದ್ವಿ. ನೀರೇನೋ ತುಂಬಿಸ್ತಾ ಇದ್ದಾರೆ, ಅಲ್ಲಿ ಬೆಳೆ ಭೂಮಿಗೆ ಕಿತ್ಕೊಡ್ತಾವ್ರೆ. ನೀರೆಲ್ಲಿ ಬಿಡ್ಬೇಕು ನಮ್ಗೆ ಗೊತ್ತಾ ಇಲ್ಲ, ನೀರೆಲ್ಲಿ ಬಿಡ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಷ್ಟು ಇಂಡಸ್ಟ್ರಿ ಆನೇಕಲ್ ತಾಲೂಕಲ್ಲಿದೆ, ನಮ್ಮ ರೈತರ ಮಕ್ಕಳಿಗೆ ಯಾರಿಗೂ ಅವಕಾಶ ಮಾಡಿಕೊಡಲ್ಲ. ಯಾರು ಜಮೀನ್ ಮಾತ್ರ ನಮಗೆ ಬೇಕು. ಎಲ್ಲ ವಾಚ್ಮನ್ಗಳಾಗ್ತಿದ್ದಾರೆ, ಯಾರು ಬೇಜಾರು ತಿಳ್ಕೊಬೇಡಿ. ನಮ್ಮ ರೈತರ ಮಕ್ಕಳು ವಾಚ್ಮನ್ಗಳು ಫ್ಯಾಕ್ಟ್ರಿಗಳ ಹತ್ರ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಜಮೀನುಗಳು ಬಿಳಿ ಬಟ್ಟೆ ಹಾಕೊಂಡಿರೋ ಇಂಡಸ್ಟ್ರಿಗಳಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡ್ಕೊಂಡ್ರೆ ಅಷ್ಟೇ. ರಾಜಕಾರಣಿಗಳು ಇದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಯಾಕೆಂದ್ರೆ ನಮ್ಮ ಆನೇಕಲ್ ತಾಲೂಕು ಒಂದು ವಿಶೇಷ. ಅಪಾಯಿಂಟ್ಮೆಂಟ್ ತಗೊಂಡು ಕಾಲುವೆ ಹೋಗೋದಕ್ಕೆ ಸರ್ಕಾರ 1,000 ಅಕ್ವಿಸಿಷನ್ ಮಾಡ್ತಾ ಇದೆ ಅನ್ನೋದು ದಾಖಲಾತಿ ಇದೆ. ಆದ್ರಿಂದ ಇಂಥ ವೇದಿಕೆಯಲ್ಲಿ ಅಪಸ್ವರಗಳು ಮಾತಾಡಿದ್ರೆ ಅದಕ್ಕಿಂತ ಒಂದು ಕೀಳ್ಮಟ್ಟ ನಮ್ಮ ರೈತ ಸಮುದಾಯಕ್ಕೆ ಆಗೋದಿಲ್ಲ. ಅದರಿಂದ ಅವರು ಸೋಮವಾರ ನಮ್ಮ ಟೈಮ್ ಫಿಕ್ಸ್ ಮಾಡಿದಾಗ ನಮ್ಮ ಹತ್ರ ಏನಿದೆ, ಏನ್ ಮಾಡಬೇಕು, ಈಗ ಏನ್ ಮಾಡಿರೋದನ್ನ ರಿವೋಕ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ಕೊಡ್ಬೇಕಂತ ಹೇಳ್ತಾ ಮರ್ಸೂರ್ ನಂಜಾರೆಡ್ಡಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಒಂದು ಕ್ಷಣಗಳಿಗೆ ತಮ್ಮೆಲ್ಲರಿಗೂ ಹಾಗೂ ನಮ್ಮ ದಂಡಾಧಿಕಾರಿಗಳಿಗೂ ನಮಸ್ಕಾರ, ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಭೆಯ ಉದ್ದೇಶ ತಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವಾಗಿರುತ್ತದೆ. ಆಮೇಲೆ ಈ ಯೋಜನೆಗಳನ್ನು ತಾಲೂಕಾ ಹಂತದ ಅಧಿಕಾರಿಗಳಿಗಾಗಲಿ, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ಹಂತದಲ್ಲಾಗಲಿ ಕಾರ್ಯರೂಪಕ್ಕೆ ತೆಗೆದುಕೊಂಡಿಲ್ಲ. ಸರ್ಕಾರದ ಹಂತದಲ್ಲಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದರಿಂದ ಈ ಕಾರ್ಯರೂಪದಲ್ಲಿ ಆಗಿರುವ ನ್ಯೂನತೆಗಳ ಬಗ್ಗೆ ತಮ್ಮ ಒಂದು ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಶಾಸಕರ ಅಧ್ಯಕ್ಷತೆಯಲ್ಲಿ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇದೊಂದು ಸಭೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪುವ ಕೆಲಸ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು, ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ತಾ ಇರ್ತಾರೆ. ನಾನು ಈ ವೇದಿಕೆ ಮೂಲಕ ತಮ್ಮಲ್ಲಿ ಭೂ ಸ್ವಾಧೀನ ಆಗಿದ ಬಗ್ಗೆ, ದಾಖಲೆಯ ಬಗ್ಗೆ ತಾವು ಪ್ರಸ್ತಾಪಿಸಿದ್ದೀರಿ. ಇದು ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾದಾಗ ಆ ಅಧಿಕಾರಿಗಳು ಗಣಕ ತಂತ್ರಾಂಶದಲ್ಲಿಯೇ ಅವರು ತಮ್ಮ ಲಾಗಿನ್ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಅದನ್ನು ನಮಗೆ ಯಾರಿಗೂ ಗಮನಕ್ಕೆ ಬರದೇ ಆಗಿರುತ್ತದೆ. ಆ ವಿಷಯವನ್ನು ಇವತ್ತಿನ ದಿವಸ ಪ್ರಸ್ತಾಪಿಸಿ ಅದನ್ನು ಕೈ ಬಿಡಲಿಕ್ಕೆ ಯಾವ ರೀತಿ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥವನ್ನು KIDP ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಗೆ ನಾವು ಪತ್ರ ಬರೆದಿದ್ದೀವಿ. ಏನು ಅಪರಾಧ ತಮ್ಮ ತೊಂದರೆಗಳಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಲ್ಲಿಸ್ತಾ ಇದ್ರ ಅದನ್ನೆಲ್ಲಾದ್ರೂ ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಸ್ಪಂದಿಸಿ ಸರ್ಕಾರಕ್ಕೆ ಏನು ಕ್ರಮ ತಗೊಳ್ಬೋದು ಅನ್ನೋದ್ರ ಬಗ್ಗೆ ಮನವಿ ಕಳಿಸ್ಕೊಡ್ತೀವಿ. ಸರ್ಕಾರದಲ್ಲಿ ಏನು ನಿರ್ಣಯ ಆಗುತ್ತೆ ಅದರಲ್ಲೇ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಸಂದರ್ಭದಲ್ಲಿ ರೈತರ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನಾನು ಒಂದೇ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಬಂದು ನಿಂತಿದ್ದೇನೆ. ತಾವು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಬರಬೇಕಿತ್ತು. ಯಾಕಂದ್ರೆ ಇಡೀ ಜಿಲ್ಲೆಯ ದಂಡಾಧಿಕಾರಿಯಾಗಿ ಲಾಂಡ್ ಆರ್ಡರ್ ಮೇಂಟೈನ್ ಮಾಡುವಂತ ಕೆಲಸ ನಮ್ದು. ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಿಂತು ಲಾಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಜೊತೆ ಬಂದು ನಾನೇ ಮನವಿಯನ್ನು ತೆಗೆದುಕೊಳ್ತೀನಿ. ಆದರೆ ಇವತ್ತು ಬಂದಿದ್ದೇನೆ, ನಿಮ್ಮ ಸಮಸ್ಯೆಗಳಿಗೆ ಕಿವಿಯಾಗಿದ್ದೇನೆ, ಆಲಿಸಿದ್ದೇನೆ, ಪ್ರತಿಯೊಂದನ್ನು ಸಹ ದಾಖಲು ಮಾಡಿದ್ದೇನೆ. ಖಂಡಿತ ಏನು ದಾಖಲು ಮಾಡಿದ್ದೇನೋ ನೀವು ಇಷ್ಟೊಂದು ದಾಖಲೆಗಳನ್ನು ಸಹ ಕೊಟ್ಟಿದ್ದಾರೆ ನನಗೆ. ಇದರಲ್ಲೆಲ್ಲ ಫೋಟೋಗ್ರಫಿ ಇದೆ, ಆ ಜಮೀನಿನ ಪರಿಸ್ಥಿತಿ ಏನಿದೆ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ವಿಷಯವನ್ನ ಸರ್ಕಾರದ ಗಮನಕ್ಕೆ ತರ್ತೇನೆ. ಸರ್ಕಾರ ಈ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ನಾನು ಒಂದೇ ಒಂದು ಜಿಲ್ಲೆಯ ದಂಡಾಧಿಕಾರಿಗೆ ಒಂದೇ ಒಂದು ಮನವಿಯನ್ನ ಮಾಡೋದು, ಎಲ್ಲರೂ ಶಾಂತಿಯುತವಾಗಿದ್ದು ತಮ್ಮ ಕೆಲಸವನ್ನ ಸಾಧನೆ ಮಾಡ್ಕೋಬೇಕು. ಅದು ಬಿಟ್ಟು ಹೋರಾಟ ಯಾವಾಗಲೂ ಅಷ್ಟೇ ಶಾಂತಿಯುತ ಹೋರಾಟ. ನಮ್ದು ಗೊತ್ತಿದೆ, ನಮ್ಮ ಸ್ವಾತಂತ್ರ್ಯ ಬಂದಿದೆ ಶಾಂತಿಯುತ ಹೋರಾಟದಿಂದ. ಹಾಗಾಗಿ ಶಾಂತಿಯುತ ಹೋರಾಟ ಮಾಡಿದ್ದೀರಿ, ನೀವೆಲ್ಲರೂ ಸಹ ಶಾಂತಿಯುತ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ದೀರಿ. ಖಂಡಿತ ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಹೋರಾಟ ಶಾಂತಿಯುತವಾಗಿರಲಿ. ನಾನು ನಿಮ್ಮ ಮತ್ತು ಸರ್ಕಾರದ ಮಧ್ಯೆ ಸೇತುವಾಗಿ ಕೆಲಸ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳ್ತಾ, ಇದುವರೆಗೂ ನೀವೇನು ಮಾತನ್ನ ಆಡಿದಿರಿ, ಭಾವನೆಯನ್ನು ವ್ಯಕ್ತಪಡಿಸಿದ್ದೀರಿ, ಅದು ಮಾತಲ್ಲ ಭಾವನೆ ಅಥವಾ ಆ ಭಾವನೆಯನ್ನು ನಾನು ಸರ್ಕಾರದಿಂದ ತಂದು ಸರ್ಕಾರ ಆ ನಿಟ್ಟಿನಲ್ಲಿ ನಿರ್ಧಾರವನ್ನು ಏನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಸಹ ನೋಡಬೇಕಾಗಿದೆ. ಹಾಗಾಗಿ ಇದುವರೆಗೂ ಈ ಸಭೆಯಲ್ಲಿ ಎಲ್ಲರೂ ಸಹ ಬಹಳ ಶಾಂತಿಯುತವಾಗಿ
ಇಟ್ಕೊಂಡಿದ್ದೀರಿ, ಬಹಳ ಗೌರವಯುತವಾಗಿ ಮಾತನಾಡಿದ್ದೀರಿ. ನಿಜಕ್ಕೂ ಸಹ ನಾನು ಜಿಲ್ಲಾ ದಂಡಾಧಿಕಾರಿಗೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ ಅರ್ಪಿಸಿ ನಾನು ಮಾಡ್ತೀನಿ. ಇಲ್ಲಿ ಕೆಲಸ ಮಾಡತಕ್ಕಂಥವ್ರು ನಮ್ಮ ಆನೇಕಲ್ ತಾಲೂಕಿನ ಜನತೆ ಕೇವಲ 1%, 2% ಕೂಡ ಇದೆ. ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತೇಳಿ ನಾನು ಮಂತ್ರಿಗಳಿಗೂ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಕೂಡ ತಂದಿದ್ದೇನೆ. ಇವತ್ತು ಪ್ರೊಸೀಡಿಂಗ್ಸ್ ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ, ವಿಶೇಷವಾಗಿ MP ಪಾಟೀಲ್ರಿಗೆ ಮತ್ತೆ ಚೀಫ್ ಸೆಕ್ರೆಟರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವೆಲ್ಲವೂ ಕೂಡ ನಿಮ್ಮ ಒಂದು ಕೆಲಸವನ್ನ ಮಾಡಿ ಅದ್ರ ಮುಖಾಂತರ ನಾವು ಕೂಡ ನಮ್ಮ ಒಂದು ರಾಜಕೀಯವಾಗಿ ನಾವು ಏನಾದ್ರು ಯಾವ ತರ ಮಾಡಬೇಕು ಅದನ್ನ ಅವ್ರನ್ನೂ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿ ಎಲ್ಲ ಕಡೆ ಕೂಡ ಎಲ್ಲೆಲ್ಲಿ ರೈತರು ಬೆಳೆದಿದ್ದಾರೆ ಆ ಪ್ರದೇಶಗಳನ್ನ ಸೇರಿಸಿ ತೋರಿಸಿ ನೋಡಪ್ಪ ಇದನ್ನ ತಗೊಳ್ಳಕ್ಕೆ ಸಾಧ್ಯ ಆಗ್ತದ. ಇವತ್ತು ಅಪೋಸಿಷನ್ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಮಂಜೂರು ಭೂಮಿ ಇದೆಯಾ ನೋಡಿ ಕಂಡಲ್ಲಿ ಅಂತ ಹೇಳಿ ಅವ್ರಿಗೆ ತೋರಿಸಿ ರೈತರ ಭೂಮಿ ಇದೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಬಿಡಿಸುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡುವಂತದಕ್ಕೆ ನಿಮ್ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಯಾರೋ ಏನೋ ಸುಳ್ಳು ಪಡಿರ್ತಾರೆ ಅಂತ ನಾವಿಲ್ಲ. ನಾವು ಹಿಂಗೆ ಅಂದ್ರೆ ನಾವು ನೇರವಾಗಿ ಹೇಳೋದು, ಏನೇನು ನೇರವಾಗಿ ಮಾತಾಡ್ತೀವಿ, ನೇರವಾಗಿ ಹೇಳ್ತೀವಿ. ಆಗೋದಿಲ್ಲ ಆಗುತ್ತೆ ಅಂತ ಹೇಳ್ತೀವಿ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ. ಇದು ನಾವು ಹೇಳುವಂತ ಒಂದು ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಮಾಡಬೇಕು ಅದನ್ನ ಅಧಿಕಾರಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಸಭೆಯನ್ನ ಮಾಡುವಂತದಕ್ಕೆ ಪ್ರಯತ್ನ ಮಾಡಿ. DC ಅವರು ಇರಬೇಕು, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇರಬೇಕು, ಮತ್ತೆ ನಮ್ಮ ತಾಲೂಕಿನಲ್ಲಿ ರೈತರು ಕೆಲವು ಜನ ಎಲ್ಲರೂ ಆಗಲ್ಲ. ಯಾಕಂದ್ರೆ ಒಂದು ಮಂತ್ರಿಗಳ ಮುಖಾಂತರ ಒಂದು ಸಭೆ ಮಾಡಿ ಅದು ಇನ್ಸ್ಪೆಕ್ಷನ್ ಆದ್ಮೇಲೆ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದ ಆದ್ಮೇಲೆ ನಾವು ಇನ್ಸ್ಪೆಕ್ಷನ್ ಆದ್ಮೇಲೆ ಸಭೆಯನ್ನ ಒಂದು ಡಿಗ್ರಿ ಮಾಡಿ ಅದರಲ್ಲಿ ಸಾಧಕ ಪಾತ್ರಗಳನ್ನ ಚರ್ಚೆ ಮಾಡಿ ಆಮೇಲೆ ಒಂದು ನಿರ್ಣಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ನಮ್ಮ ರೈತರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳನ್ನ ಒಂದು ಸಭೆ ಮಾಡಬೇಕು ಅಂತೇಳಿ ಮನವಿ ಮಾಡಿದರು. ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯವರು. ಅದರಂತೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಗೋಪಿನಾಥ್ ಅವರು, ನಮ್ಮ RK ರಮೇಶ್ ಅವರು, ನಮ್ಮ ಎಲ್ಲ ಮುಖಂಡರು ಕೂಡ, ರೈತ ಮುಖಂಡರಿಗೂ ಕೂಡ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ರು ಮತ್ತು ರೈತರು ಕೂಡ ಭಾಗವಹಿಸಿದ್ರು. ಕೂಲಂಕುಷವಾಗಿ ಇವತ್ತು ಚರ್ಚೆಗಳಾಯಿತು. ಅವರ ನೋವುಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಅವರು ತೋಡ್ಕೊಂಡು ಈಗ ನಮ್ಮ ಒಂದು ಇವತ್ತು ಅಕ್ವಿಸಿಷನ್ ಪ್ರೋಸೆಸ್ ಏನಿದೆ, ಇವತ್ತು B ಹೊಸಳ್ಳಿ, ಬಿಕ್ಕನಹಳ್ಳಿ, ಅದೇ ರೀತಿಯಾಗಿ ಮುತ್ತಾನಲ್ಲೂರು, ಅಮಾನಿಕೆರೆ, ಸೊಳ್ಳೆಪುರ, ಅಂದೇನಹಳ್ಳಿ, ಎಸ್ಮೇಡಹಳ್ಳಿ, ಅಡಿಗಾರಕಲ್ಲಹಳ್ಳಿ, ಈ ಒಂದು 7 ಗ್ರಾಮಗಳಲ್ಲಿ ಇವತ್ತು KDB ಅವರು ಏನು ಅಕ್ವಿಸಿಷನ್ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೂ ಅಕ್ವಿಸಿಷನ್ನ ವಿರೋಧ ಮಾಡ್ತಾ ಇದ್ದೀವಿ. ಇದು ನಾವು ರೈತರು ಬೆಳೀತಕ್ಕಂಥ ಫಲವತ್ತಾದಂಥ ಭೂಮಿ, ನಾವು ಇವತ್ತು ಇದು ಬಿಟ್ಕೊಡೋದಿಲ್ಲ ಅಂತೇಳಿ ನಮ್ಮ ರೈತರೆಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಅವರ ಅಹವಾಲನ್ನು ಹೇಳಿದ್ದಾರೆ. ಈಗಾಗಲೇ ನಾವು ಕೂಡ ಮಾನ್ಯ ಕೈಗಾರಿಕಾ ಸಚಿವರಾದಂಥ MP ಪಾಟೀಲ್ರನ್ನ 2 ಬಾರಿ ಭೇಟಿ ಮಾಡಿದ್ದೀವಿ. ನಮ್ಮ ರೈತರ ಮುಖಂಡರ ಜೊತೆಯಲ್ಲಿ ಹೋಗಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಇದಕ್ಕೆ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಗೋಪಿನಾಥ್ ರೆಡ್ಡಿ ಅವರು MLC ಅವರು ಮತ್ತು ನಂದು ಮೂವರದು ಕೂಡ ಇವತ್ತು ಲೆಟರ್ ಟೈಪ್ ಮಾಡಿಸಿ ಈ ಒಂದು ಏರಿಯಾದಲ್ಲಿ ರೈತರು ಫಲವತ್ತಾಗಿ ಇವತ್ತು ಬೆಳೆ ಬೆಳೀತಾ ಇದ್ದಾರೆ. ಇದು ಕೈಗಾರಿಕೆಗಳಿಗೆ ಅಕ್ವಿಸಿಷನ್ ಮಾಡುವಂಥ ಭೂಮಿ ಅಲ್ಲ, ಇದನ್ನ ನೀವು ವಾಪಸ್ ತಗೋಬೇಕು ಅಂತೇಳಿ ನಾವು ಕೈಗಾರಿಕೆ ಅಕ್ವಿಸಿಷನ್ನ ವಾಪಸ್ ಪಡೆದು ಬಿಟ್ಕೊಡ್ಬೇಕು ಅಂತೇಳಿ ಮನವಿಯನ್ನ ಈಗಾಗಲೇ ಮಾನ್ಯ MB ಪಾಟೀಲ್ರು ಕೈಗಾರಿಕಾ ಸಚಿವರಿಗೆ ಕೊಟ್ಟಿದ್ದೀವಿ. ಮತ್ತೆ ಕೈಗಾರಿಕಾ ಸಚಿವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ನಾನು ನೇರವಾಗಿ ಈ ಥರ ನಮ್ಮಲ್ಲಿ ಅಕ್ವಿಸಿಷನ್ ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ಬಂದಿಲ್ಲ, ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಆದ್ರಿಂದ ಈ ಅಕ್ವಿಸಿಷನ್ ನಮ್ಮಲ್ಲಿ ಬೇಡ ಸರ್. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಇವತ್ತು ಬೆಂಗಳೂರಾಗಿ ಪರಿವರ್ತನೆ ಆಗಿದೆ, ದೊಡ್ಡದಾಗಿ ಬೆಳೀತಾ ಇದೆ. ಬೆಂಗಳೂರು ಅಕ್ವಿಸಿಷನ್ ಅಲ್ಲಿ ಕೈಗಾರಿಕೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಬನ್ನಲ್ಲಿ. ಇದನ್ನ ತಾವು ದಯವಿಟ್ಟು ವಾಪಸ್ ಪಡ್ಕೊಂಡು ರೈತರ ಭೂಮಿಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿದಾಗ ರೈತರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಅರ್ಬನ್ನಲ್ಲಿ ತುಂಬ ಸಮಸ್ಯೆ ಆಗ್ತದೆ, ನೀವು ನೋಟಿಫಿಕೇಶನ್ ಮಾಡುವಾಗ ಗಮನಕ್ಕೆ ತರಬೇಕ್ರಿ, ಇವೆಲ್ಲ ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಬೇಕು, ಏಕಾಏಕಿ ಮಾಡಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಮಾನ್ಯ MB ಪಾಟೀಲ್ರಿಗೂ ಕೂಡ ಅವರಿಗೆ ತಿಳಿಸಿದ್ದಾರೆ, ಈ ಥರ ಮಾಡಬಾರ್ದು ಹಿಂಗೆ ಅಂತ ಹೇಳಿದ್ದಾರೆ. ಇವತ್ತು ರೈತರು ಇವತ್ತೇನು ಮಾಡ್ತಾ ಇದ್ದಾರೆ ಅದನ್ನ ಇವತ್ತು ನಾನು ವಿಧಾನಸಭೆಯಲ್ಲೂ ಕೂಡ ಬೆಳಗಾವಿನಲ್ಲಿ ಒಂದು ಕ್ವಶನ್ ಹಾಕಿ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಕೈಗಾರಿಕಾ ಪ್ರದೇಶಗಳು, ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಮತ್ತು ಬೊಮ್ಮಸಂದ್ರ, ವೀರಸಂದ್ರ, ವೆಬ್ಬಗೋಡಿ, ಅತ್ತಿಬೆಲೆ,
ಈ ರೀತಿಯಾಗಿ ಸಣ್ಣ ಕೈಗಾರಿಕೆಗಳಿಗೆ ಅಲ್ಲಿ ಜಮೀನನ್ನು ಅಕ್ವಿಸಿಷನ್ ಆಗಿದೆ. ಮತ್ತು STR ರೋಡ್ಗೆ ಅಕ್ವಿಸಿಷನ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಮಗೆ BD ಏರಿಯಾದಲ್ಲಿ ಅಕ್ವಿಸಿಷನ್ ಆಗಿದೆ. ಮತ್ತು STRಗೆ ರೋಡ್ಗೆ ಅಕ್ವಿಸಿಷನ್ ಆಗಿದೆ. ಮತ್ತು KHP ನಮ್ಮ ಒಂದು ಸೂರ್ಯ ಸಿಟಿ 1, 2, 3, 4 ಇದು ಅದನ್ನು ಕೂಡ ಅಕ್ವಿಸಿಷನ್ ಆಗಿದೆ. ನಮ್ಮಲ್ಲಿ ರೈತರು ಇವತ್ತು ಎಲ್ಲ ಭೂಮಿ ಕೊಟ್ಬಿಟ್ಟು ಇವತ್ತು ಬದುಕದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ತಾಲೂಕಿಂದ ನಿರ್ಮಾಣ ಆಗಿದೆ. ಆದ್ರಿಂದ ಇದನ್ನು ಕೂಡ ಒಂದು 5-6 ಗ್ರಾಮಗಳಲ್ಲಿ ಇವತ್ತು ಫಲವತ್ತಾದಂಥ ಭೂಮಿ ಇರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ಹಿಂಪಡಿಬೇಕು, ಇದನ್ನ ನೋಟಿಫಿಕೇಶನ್ ವಾಪಸ್ ತಗೋಬೇಕು, ನಮ್ಮ ರೈತರಿಗೆ ಜಮೀನು ಬಿಟ್ಕೊಡ್ಬೇಕು ಅಂತ ರೈಟಿಂಗ್ ಅಲ್ಲಿ ಇವತ್ತು ಲೆಟರಲ್ ಮುಖಾಂತರ ನಮ್ಮ ಗೋಪಿನಾಥ್ ರೆಡ್ಡಿ ಅವರು, ನಾವು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮೂವರದು ಕೂಡ ಲೆಟರ್ ಹಾಕಿ ಮತ್ತೆ ರೈತರ ಒಂದು ಮನವಿಯನ್ನು ಕೂಡ ಅದರಲ್ಲಿ ಸೇರಿಸಿ ಕೊಟ್ಟಿದ್ದೀವಿ. ಅವರು ಕೂಡ ಎಲ್ಲ ಏನು ಅಕ್ವಿಸಿಷನ್ ಏರಿಯಾ ಆಗಿದೆ ಅಲ್ಲೆಲ್ಲನೂ ಕೂಡ ನಾನು ಕೂಡ ಇನ್ಸ್ಪೆಕ್ಷನ್ ಬರ್ತೀನಿ, ಅಲ್ಲಿ ಸಾಧಕ ಬಾಧಕಗಳನ್ನ ನೋಡಿ ಆಮೇಲೆ ಒಂದು ನಿರ್ಧಾರವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ನಾವು ಕ್ವಶನ್ ಹಾಕಿದಾಗ ವಿಧಾನಸಭೆಯಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ರೈತರು ಬೆಳೀತಾ ಇರ್ತಕ್ಕಂಥ ಏನು ಫಲವತ್ತಾದಂಥ ಒಂದು ಭೂಮಿ ಏನಿದೆ ಅದನ್ನು ನಾವು ಕೈ ಬಿಡ್ತೀವಿ, ತೋಟಗಳನ್ನು ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಮಾತಿಗೆ ಅವರು ಭದ್ರಾಗಿ ಇದನ್ನು ನಾವು ಅಕ್ವಿಸಿಷನ್ ವಾಪಸ್ಸು ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಮಾನ್ಯ ME ಪಾಟೀಲ್ರಿಗೆ ಮನವಿಯನ್ನು ಮಾಡ್ತೇನೆ. ಮತ್ತೆ ಇನ್ಸ್ಪೆಕ್ಷನ್ ಕೂಡ ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಕೇಳಿಲ್ಲಿ ನಮ್ಮ ರೈತರಿಗೆ ಅನ್ಯಾಯ ಆದಾಗ ನಾನು ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಇರ್ತೇನೆ, ರೈತರ ಪರವಾಗಿ ಹೋರಾಟ ಮಾಡಿ ಅವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೇವೆ. ಈ ಭಾಗದಲ್ಲಿ ಇಂಡಸ್ಟ್ರೀಸು ಹೆಚ್ಚು ಆಗಿದೆ, ಇನ್ನು ಅವಶ್ಯಕತೆ ಇಲ್ಲ ಅನ್ನೋದು ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು. ಅದನ್ನ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮುಟ್ತಕ್ಕಂಥ ಒಂದು ಅಫಿಷಿಯಲ್ ಆಗಿ ಇವತ್ತು ಪ್ರೊಸೀಜರ್ಸ್ ನಡೆದಿದೆ. ಇದೇ ವಿಷಯವನ್ನು ಇಟ್ಟುಕೊಂಡು ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಅಕ್ವಿಸಿಷನ್ ಆಗದಾಗೆ ರೈತರ ಅಹವಾಲನ್ನು ಸ್ವೀಕಾರ ಮಾಡಿ ಅದಕ್ಕೆ ಬೇಕಾದಂಥ ಲೀಗಲ್ ಪ್ರೊಸೀಜರ್ಸ್ ಕೂಡ ಸರಿಯಾಗಿ ಫಾಲೋ ಮಾಡಿಲ್ಲ, ವೈಲೇಷನ್ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಮನದಟ್ಟು ಮಾಡಿ ಸರ್ಕಾರದಿಂದ ಇದನ್ನು ಬಿಡಿಸ್ಕೊಡೋದಕ್ಕೆ, ಸ್ವಾಧೀನದಿಂದ ಬಿಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಕೂಡ ಶಾಸಕರ ಜೊತೆ ಸಂಪೂರ್ಣವಾದ ಬೆಂಬಲವಾಗಿ ನಿಲ್ತೀವಿ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಸಭೆ ರೈತರ ಸಭೆ, ಇವತ್ತು ಯಶಸ್ವಿಯಾದ ದಿನ. ಇವತ್ತು ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ನಾವು ಇಷ್ಟು ದಿವಸ ಅನ್ಕೊಂಡಿದ್ದು ಇವತ್ತು ಡಬ್ಬಲ್ ಆಗಿದೆ. ಅದೇ ತರ ನಮ್ಮ ಶಾಸಕರಾದ ಬಿ ಶಿವಣ್ಣವರು, ಹಾಗೆ ನಮ್ಮ ಗೋಪಿನಾಥ್ ರೆಡ್ಡಿ ಅವರು MLC ಅವರು, ಮತ್ತೆ ದಂಡಾಧಿಕಾರಿಗಳು, ಆನೇಕಲ್ ದಂಡಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳು ಮತ್ತು ಈ ಸಭೆಗೆ ಬಂದಂತ ಅಧಿಕಾರಿಗಳು ಎಲ್ಲರ ಒಕ್ಕೊರಳಿನಿಂದ ಇವತ್ತು ಸರ್ಕಾರ ಮಾಡಿರೋದು ತಪ್ಪು ಎಂದು ಇವತ್ತು ಎಲ್ಲರಿಗೂ ಸಾರಿ ತಿಳಿಸಿದ್ದಾರೆ. ಇದು ಮುಖ್ಯವಾದ ವಿಷಯ. ಈ ವಿಷಯವನ್ನು ನಾವು ಮುಂದಿನ ಹೋರಾಟಕ್ಕೆ ನಮಗೆ ಬೇಕಾಗುತ್ತದೆ. ಇದನ್ನು ನಾವು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ನ್ಯಾಯಯುತವಾದ ರೀತಿಯಲ್ಲಿ ನಾವು ಇದನ್ನು ಬಳಸಿಕೊಳ್ಳುತ್ತೇವೆ. ಯಾವುದೇ ತರಹದ ಅಹಿತಕರ ಘಟನೆಗಳಿಗೆ ನಾವು ಯಾವ ರೈತರನ್ನು ಹೋಗುವುದಿಲ್ಲ. ಆದರೆ ಹೋರಾಟ ನೀವು ಕೈ ಬಿಡದೆ ಇದ್ದರೆ ನಮ್ಮ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿರುವಂತ ಜಾಗವನ್ನು ಉಗ್ರವಾಟ ಹೋರಾಡ್ತೇವೆ. ಇದು ವಿಧಾನಸೌಧ ಚಲನೆ ಮಾಡ್ತೇವೆ. ನ್ಯಾಷನಲ್ ಹೈವೇ ಮತ್ತು ಎಲ್ಲ ಹೈವೇಗಳಿಂದ ನಾವು ಎಲ್ಲನ ಬಂದ್ ಮಾಡಿ, ಆನೇಕಲ್ ತಾಲೂಕು ಬಂದ್ ಮಾಡಿ ಯಶಸ್ವಿಯಾಗಿ ತೋರಿಸೋದಕ್ಕೆ ನಾವು ಮುಂದೆ ಬಂದೇ ಬರ್ತೇವೆ. ಅದನ್ನ ಸರ್ಕಾರ ಗಮನ ಇಟ್ಟುಕೊಂಡು ಯಾವುದೇ ರೈತರನ್ನ ಗುಳ್ಳೆಬ್ಬಿಸಬಾರದೆಂದು ನನ್ನ ಅನಿಸಿಕೆ. ನನ್ನ ಸಭೆ ಇವತ್ತು ತೃಪ್ತಿ ತಂದಿದೆ. ಆದ್ರೆ ನಮ್ಮ ಸ್ವಾಧೀನ ಮತ್ತು ಬಿಡಬೇಕು ಮೊದಲು, ಆವಾಗ ತೃಪ್ತಿ ಆಗಿದೆ ಅಂತ ನಾವು ತಿಳಿಸ್ತೀವಿ. ಆದ್ರೆ ಇವತ್ತು ಸಭೆ ಯಶಸ್ವಿ ಆಗಿದೆ. ಇವತ್ತೇನು ನಾವು ಆನೇಕಲ್ಲಲ್ಲಿ ಜಿಲ್ಲಾ ದಂಡಾಧಿಕಾರಿಗಳು ಹಾಗೂ MLA ಶಿವಣ್ಣನವರು, ನಮ್ಮ ಶಾಸಕರಾದಂತ ಶಿವಣ್ಣನವರು, ಗೋಪಿನಾಥ್ ರೆಡ್ಡಿ ಅವರು ತುಂಬಾ ಪ್ರಮುಖರೆಲ್ಲ ಮಾತಾಡಿದ್ರು. ಒಟ್ಟಾರೆಯಾಗಿ ಸಾರಾಂಶ ನಾನು ಹೇಳ್ತೀನಿ, ಎಲ್ಲ ಮಾತಾಡಿದ್ದಾರೆ. ಸಾರಾಂಶ ಏನು ಹೇಳ್ತೀನಿ ಅಂದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಪ್ರತಿಯೊಬ್ಬರು ನಮಗೆ ಬೇಕು, ಶಾಸಕರಿಂದ ಹಿಡಿದು ಪ್ರತಿಯೊಬ್ಬ ಅಧಿಕಾರಿಯಿಂದ ಹಿಡಿದು ಪ್ರತಿಯೊಬ್ಬರು ನಮಗೆ ಬೇಕು. ಏನು ಆಗಿದೆ ಅಂದ್ರೆ, ಇಲ್ಲಿ ಸರ್ಕಾರದಿಂದ ತಪ್ಪು ನಡೆದಿದೆ. ಏನ್ ತಪ್ಪು ನಡೆದಿದೆ? ಮಾಜಾ ರಿಪೋರ್ಟ್ ಮಾಡಲಿಲ್ಲ. ಏನು ಕಾನೂನು ಪ್ರಕಾರ ಏನು 66ರಲ್ಲಿ ಏನಿದೆಯೋ ಅದ್ರ ಪ್ರಕಾರ ಮಾಡಲಿಲ್ಲ. ಅವ್ರು ಭೂಸ್ವಾಧೀನ ಎಲ್ಲೋ ಅಧಿಕಾರಿಗಳು ನಿಂತ್ಕೊಂಡು ಏನೇನೋ ಮಾಡಿದ್ದಾರೆ. ಏತಕ್ಕೆ ಮಾಡಿದ್ದಾರೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅದನ್ನು ಕಂಡು ಹಿಡ್ದಿದೀವಿ. ಈಗ KDB ಅವ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಸ್ಪಾಟ್ಗೆ ಬರಬೇಕು ಏನು, ಎಲ್ಲ ದುಡ್ಡಿಗಾಗಿ ಮಾಡಿದ್ದಾರೆ. ಇದು ಎಲ್ಲರಿಗೂ ಅರ್ಥ ಆಗ್ಬಿಟ್ಟಿದೆ. ಈಗ ದುಡ್ಡಿಗಾಗಿ ಅಧಿಕಾರಿಗಳಿಂದ ಹಿಡಿದು
ಮಿನಿಸ್ಟರ್ಗೂ ದುಡ್ಡುಗಾಗಿ ಮಾಡ್ತಾ ಇದ್ದಾರೆ ಇದಂತ ಗೊತ್ತಾಗ್ಬಿಟ್ಟಿದೆ. ಈಗ ಯಾಕಂದ್ರೆ 20 ಕೋಟಿ 30 ಕೋಟಿ 40 ಕೋಟಿ ಹೋಗ್ತಾ ಇದೆ ಆನೇಕಲ್ ತಾಲೂಕಲ್ಲಿ. ಗಣಿ ಇದ್ದಂಗೆ ಇದು, ಚಿನ್ನ ಇದ್ದಂಗೆ. ಇದನ್ನು ಬಂದು ಇವರು ಅಕ್ವಿಜೇಷನ್ ಮಾಡಿದ್ದಾರೆ KIDB ಅಂದ್ರೆ ಎಲ್ಲರಿಗೂ ಅನುಮಾನಗಳು ಬರ್ತಾ ಇದೆ. ಈಗ ನಾವು ಮುಂದಿನ ಇದರಲ್ಲಿ ಈ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತೇವೆ, ಮತ್ತೆ CM ಮನವಿ ಸಲ್ಲಿಸ್ತೇವೆ, PM ಕೂಡ ಮನವಿ ಸಲ್ಲಿಸ್ತೇವೆ ಡೆಲ್ಲಿಗೆ ಹೋಗ್ಬಿಟ್ಟು, ಮತ್ತೆ ರಾಷ್ಟ್ರಪತಿ ಕೂಡ ಮನವಿ ಸಲ್ಲಿಸಬೇಕಂತ ನಾವು ಈಗಾಗಲೇ ಹೈಕೋರ್ಟ್ ಇಂದ ಸರ್ ಒಂದು ಆದೇಶ ಆಗಿದೆ, ತಡೆಯಾಜ್ಞೆ ಆಗಿದೆ. ಏನ್ ಸರ್ ಏನ್ ಸರ್ ಅದು? ಮಧ್ಯಂತರ ಆಗಲಿ ಯಾವುದೇ ರೀತಿಯಲ್ಲಿ ರೈತರಾಗಲಿ ಮತ್ತೆ KIDB ಆಫೀಸರ್ಗಳಾಗಲಿ ಮುಂದುವರಿಸಬಾರ್ದು ಏನ್ ಪ್ರೋಸೆಸ್. ಈಗ ರೈತರು ಬೆಳೆ ಬೆಳೀತಾ ಇರ್ತಾರೆ, ಅವ್ರು ಡಿಸ್ಟರ್ಬ್ ಮಾಡಬಾರ್ದು, ಪಾಡಿಗಳಲ್ಲಿ ಏನು ಎಂಟ್ರಿ ಮಾಡಬಾರ್ದು, ಪ್ರತಿಯೊಂದು ತಡೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ಬಂದಿದೆ. ಇದು ಮೀರು ಏನಾದರೂ ಅವ್ರು ಮಾಡಿದ್ರೆ ನಾವು ಡಬಲ್ ಬೆಂಚ್ಗೆ ಹೋಗಿ ಅದನ್ನ ಪ್ರಶ್ನೆ ಮಾಡ್ತೀವಿ. ಹೋರಾಟದಲ್ಲಿ ಗೆಲ್ತೀರಾ ಅಂತ ಒಂದು 100% ಗೆಲ್ತೇವೆ ನಾವು. ನಮ್ಮ ಹಿಂದೆ ಪ್ರತಿಯೊಬ್ಬ ಆನೇಕಲ್ ತಾಲೂಕಾ ರೈತರಿದ್ದಾರೆ, ಸಂತ್ರಸ್ತರು ಇದ್ದಾರೆ, ಅವ್ರ ಭೂಮಿ ಕಳ್ಕೊಂಡಿರೋರು ಇದ್ದಾರೆ, ಕಳ್ಕೊಂಡಿರೋರು ಇದ್ದಾರೆ. ಯಾಕಂದ್ರೆ ಗೊತ್ತು ಎಲ್ಲ ಪರಿಸ್ಥಿತಿ ಏನಾಗಿದೆ ಇಲ್ಲಿ ಎಲ್ಲ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಬಂದು ಇದೇ ರೀತಿ ಇಲ್ಲಿಗೆ ಅವ್ರು ಸ್ಟಾಪ್ ಮಾಡಿ ಬಂದು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಕೈ ಬಿಟ್ರೆ ಓಕೆ, ಕೈ ಬಿಟ್ಟಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ.